ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಪುಲೇರವರ ದಿನಾಚರಣೆ ನಿಮಿತ್ತ ನಡೆದ ಸಂವಾದ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲೆ ರಚನೆಗೊಂಡ ಬಳಿಕ ಇದೇ ಮೊದಲ ಬಾರಿಗೆ ಪೊಲೀಸ್ ಇಲಾಖೆಯಿಂದ ಮಾದಕ ವಸ್ತುಗಳ ವಿರುದ್ಧ ಜಿಲ್ಲಾ ಮಟ್ಟದ ಜಾಗೃತಿ ಜಾಥಾ ಕೈಗೊಳ್ಳಲಾಗಿತ್ತು. ಈ ವೇಳೆ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಡ್ರಗ್ಸ್ ಸೇವನೆಯಿಂದಾಗುವ ದುಷ್ಪರಿಣಾಮದ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 4ರಂದು ವಿಜಯನಗರ ಜಿಲ್ಲಾ ಪೊಲೀಸ್ ಉಪವಿಭಾಗದಿಂದ ನಗರದ ಡಾ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಮಾತನಾಡಿ, ಡ್ರಗ್ಸ್ ಸೇವನೆಯು ಆಯಾ ದೇಶದ ಆರ್ಥಿಕತೆ ಹಾಗೂ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ. ಇಂದಿನ ಯುವ ಪೀಳಿಗೆ ಡ್ರಗ್ಸ್ ಸೇವನೆಯಿಂದಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನ ತಡೆಯಬೇಕಾದ ಅವಶ್ಯವಿದೆ ಎಂದರು. ಡ್ರಗ್ಸ್ ಎರಡೇ ಮಾತು ಹೇಳಿ ಮುಗಿಸ್ತೀನಿ, ಯಾಕಂದ್ರೆ ನಾವು ವಾಕ್ ಮಾಡಬೇಕು ಇಮಿಡಿಯೇಟು. ಡ್ರಗ್ಸು ಆ ದೇಶದ ಸಂಸ್ಕೃತಿ ಮತ್ತು ಆರ್ಥಿಕತೆಯನ್ನು ಬಿಂಬಿಸುತ್ತೆ. ಡ್ರಗ್ಸ್ ನೀವೆಲ್ಲ ನೋಡಿರ್ಬೋದು, ನಿನ್ನೆ ಮೊನ್ನೆ ಪೇಪರಲ್ಲಿ MG ರೋಡಲ್ಲಿ ಯಾರೋ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಅಥವಾ ಯುವಕರು ಕುಡಿದು ಅಥವಾ ಡ್ರಗ್ಸ್ ತಗೊಂಡು ಶೇಕ್ ಮಾಡಿದಾಗ ಅವ್ರು ಏನು ಹೇಳ್ತಾ ಇದ್ರು, ನಮ್ಮ ಬೆಂಗಳೂರಿನ ಸಂಸ್ಕೃತಿ ಇಲ್ಲಿಗೆ ಬಂತು ಅಂತೇಳಿ. ಅದು ಡ್ರಗ್ಸ್ ಮತ್ತು ಇತರೆ ಮಾದಕ ವಸ್ತುಗಳನ್ನು ಯುವಕರು ತಗೊಂಡ್ರೆ ಅದು ದೇಶದ ಸಂಸ್ಕೃತಿಯನ್ನು ಬಿಂಬಿಸುತ್ತೆ. ಯಾವ ದೇಶದಲ್ಲಿ ಆರ್ಥಿಕತೆ ತುಂಬ ಕಡಿಮೆ ಇರುತ್ತೆ ಅಲ್ಲಿ ಈ ರೀತಿಯ ಡ್ರಗ್ಸ್ನ ಲಭ್ಯತೆ ಇರುತ್ತೆ, ಅದಕ್ಕೆ ಯುವಕರು ಅಡಿಕ್ಟ್ ಆಗ್ತಾರೆ. ಅದನ್ನು ಮುಕ್ತಗೊಳಿಸಲಿಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಕ್ಕಳಲ್ಲಿ ಡ್ರಗ್ಸ್ನಿಂದ ಆಗುವಂತಹ ಅನಾಹುತಗಳನ್ನು ಪರಿಚಯ ಮಾಡಿಕೊಳ್ಳಲು ಈ ರೀತಿಯ ರ್ಯಾಲಿ ಏರ್ಪಡಿಸಿದೆ. ತಾವೆಲ್ಲರೂ ಕೂಡ ಯುವಕರು ನೀವು ಡ್ರಗ್ಸ್ನ ಬಗ್ಗೆ ಅನಾಹುತಗಳ ಬಗ್ಗೆ ತಿಳಿಯೋರ ಜೊತೆಗೆ ಬೇರೆಯವರಿಗೂ ಕೂಡ ತಿಳುವಳಿಕೆ ಮೂಡಲಿ ಅನ್ನೋ ಉದ್ದೇಶದಿಂದ ಈ ರೀತಿ ರ್ಯಾಲಿ ಆಯೋಜಿಸಲಾಗಿದ್ದು, ತಾವೆಲ್ಲ ಇದನ್ನು ಉಪಯೋಗ ಮಾಡಬೇಕು. ತಾವೆಲ್ಲರೂ ಕೂಡ ಈಗ ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ವಾಕಥಾನ್ ಆರ್ ಮ್ಯಾರಥಾನ್ ಎರಡರಲ್ಲೂ ಭಾಗವಹಿಸಿ ಈ ಸಭೆಯನ್ನು ಮತ್ತು ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಂತ ಕೋರ್ಕೊಳ್ತೇವೆ. ಥ್ಯಾಂಕ್ ಯು. ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬುರವರು ಮಾತನಾಡಿ, ಯುವಕರು ಡ್ರಗ್ಸ್ ಕುರಿತು ಅರಿವು ಇಲ್ಲದ ಕಾರಣ ಮಾದಕ ವಸ್ತುಗಳಿಗೆ ದಾಸರಾಗುತ್ತಾರೆ. ಹಾಗಾಗಿ ಡ್ರಗ್ಸ್ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಮಾದಕ ವಸ್ತುಗಳ ವಿರೋಧಿ ದಿನವನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿ ಮಿತ್ರರು, ಮಾನ್ಯ DC ಸಾಹೇಬರು, RTO ಅವರು, ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರು, ಉಪಾಧೀಕ್ಷಕರವರು ಮತ್ತೆಲ್ಲ ನನ್ನ ಪೊಲೀಸ್ ಅಧಿಕಾರಿ ಮಿತ್ರರು, ಮಾಧ್ಯಮ ಮಿತ್ರರು, ತಾವೆಲ್ಲರಿಗೂ ಈ ಸ್ವಾಗತನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ನೇರವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾಗಿದ್ದೀವಿ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಇಲಾಖಾ ಪರವಾಗಿ ತಮ್ಮೆಲ್ಲರಿಗೂ ತಿಳಿಸ್ತಿದ್ದೇನೆ. ಈಗಾಗಲೇ ಈ ವಾಕಥಾನ್ನ ಸ್ಲೋಗನ್ ಹೇಳುವಾಗ ಸೇ ಎಸ್ ಟು ಲೈಫ್ ಆ್ಯಂಡ್ ಸೇ ನೋ ಟು ಡ್ರಗ್ಸ್. ಸೊ ಜಸ್ಟ್ ಅದನ್ನು ಒಂದು ಸಾರಿ ತಾವೆಲ್ಲರೂ ರಿಯಲೈಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಯಾಕಂದರೆ ಯುವಕರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಅಂಥ ಅವಕಾಶಗಳು ಸಿಗ್ತವೆ. ಡ್ರಗ್ಸ್ಗೆ ಡೈರೆಕ್ಟಾಗಿ ಅಡಿಕ್ಟ್ ಆಗಲಿಕ್ಕೆ ಬೇರೆ ಬೇರೆ ರೀತಿಯ ಪರಿಣಾಮಗಳು ಅದ್ರ ಬಗ್ಗೆ ಗೊತ್ತಿರೋಲ್ಲ. ಅವನ್ನೆಲ್ಲದನ್ನು ಅರಿವು ಮೂಡಿಸೋ ಒಂದು ಉದ್ದೇಶದಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮನ ನಾವು ಈ ದಿನ ಆಯೋಜನೆ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಿಂದ ಉಪಯೋಗ ಆಗಲಿ ಮತ್ತು ನಗರದ ಎಲ್ಲ ಸಾರ್ವಜನಿಕರಿಗೂ ತಾವೆಲ್ಲ ಈ ಥರ ಒಂದು ವಾಕಥಾನ್ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ ಮಾಡ್ತಿದ್ದೀರಿ ಅನ್ನೋದು ಕೂಡ ಎಲ್ಲರಿಗೂ ತಲುಪಿಸುವಂಥ ಉದ್ದೇಶದಿಂದ ನಾವು ಇವತ್ತು ಒಂದು ವಾಕಥಾನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಜೈ ಹಿಂದ್, ಜೈ ಕನ್ನಡ. ಬಳಿಕ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಮಾದಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಿದರು.
ಕಾಣದಂತೆ ಎಚ್ಚರ ವಹಿಸಿ ಹಾಗೂ ಅಪರಿಚಿತರು ಹತ್ತಿರ ಬರದಂತೆ ಎಚ್ಚರಿಕೆಯನ್ನು ವಹಿಸುವುದು. VNC Manasa Revati Bhagya KSPS Bhagya Bani Akash Beka Bani Kumari Pavitra Kumar Ajit Umasri Vignan Bani Rama Bani Bani Vishnu Aditya Yamma Vignan College Amityan Vignan College ಪ್ರಮಾಣ ಪತ್ರ ಸಿಗ್ತಕ್ಕಂತ ಮಾನ್ಯ ಎಸ್ಪಿ ಸಾಹೇಬರು ಪಾಪಿನಾಯಕನಹಳ್ಳಿ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಗಣಿಬಾಧಿತ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಕೆರೆ ತುಂಬಿಸುವ ಯೋಜನೆಗಾಗಿ ಪರಿಶಿಷ್ಟ ಜಾತಿ ರೈತರ ಜಮೀನುಗಳನ್ನು ಭೂಸ್ವಾಧೀನ ಆಕ್ಟ್ ಉಲ್ಲಂಘನೆ ಮಾಡಿ ನೇರ ಖರೀದಿಗೆ ಕಂದಾಯ ಇಲಾಖೆ ಮುಂದಾಗಿದೆ ಎಂದು ಹೇಳಲಾಗಿದೆ. ಹೀಗೆ ಈ ಅಂಶವನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ವಿಜಯನಗರ ಜಿಲ್ಲಾ ಘಟಕವು ಖಂಡಿಸಿದೆ.
ಈ ಅಂಶಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಕರ್ನಾಟಕ ಪ್ರಾಂತ ರೈತ ಸಂಘವು ತಹಶೀಲ್ದಾರ್ ದ್ವಾರ ಸಹಾಯಕ ಆಯುಕ್ತರ ಭೂಸ್ವಾಧೀನ ಅಧಿಕಾರಿಗಳಿಗೆ ಮನವಿ ರವಾನಿಸಿ ಪಕ್ಕದ ಜಮೀನಿನಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಬಂದ್ರ ಉದ್ದೇಶ ಇಷ್ಟೇ, ಆ ಕುಡಿಯೋ ನೀರು ಬೈಲೋದ್ಗೇರಿ ಕಾದಿನೂರಿಗೆ ಬೇಕು, ನಾವು ಬೇಡ ಅಂತಂದೇಳಿ ವಿರೋಧ ಮಾಡಲ್ಲ. ಆದ್ರೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ 100-150 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥ ಭೂಮಿನ ಇವತ್ತು ಖರೀದಿ ತಗೊಂಡು ಅಲ್ಲಿ ನಿಲ್ಲಿಸ್ಬೇಕಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇವೆ. ಇದನ್ನ ತಕ್ಷಣಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಆಡಳಿಕೆ ಮಾಡತಕ್ಕಂಥ ಶಾಸಕರು ಕೂಡಲೇ ಎಚ್ಚೆತ್ಕೊಂಡು ನಮ್ಮ ರೈತರ ಭೂಮಿಗಳನ್ನ ಇವತ್ತು ಅದನ್ನ ಕೈಬಿಟ್ಟು ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಭೂಮಿನ ತಗೊಂಡು ಆ ಊರಿಗೆ ನೀರು ಕೊಡಬೇಕಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಭಾರತ್. ಹಾಗೇನೆ ಭೂಸ್ವಾಧೀನ ಅಡಿಯಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಎಸ್ಸಿ/ಎಸ್ಟಿ ಕಾಯ್ದೆ ಭೂ ಸುಧಾರಣೆ ನಿಯಮಗಳಡಿಯಲ್ಲಿ ಪುನರ್ವಸತಿ ಕಲ್ಪಿಸಬೇಕು. ಭೂಸ್ವಾಧೀನ ಕಾಯ್ದೆ ಅಡಿ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಪರಿಹಾರ ಮೊತ್ತ ನೀಡಬೇಕು. ಕೇಂದ್ರ ಸರ್ಕಾರ ಜಾರಿಗೆ ತಂದ ರೈತ ವಿರೋಧಿ ಕೃಷಿ ಕಾಯ್ದೆಗಳು ವಾಪಸ್ಸು ಪಡೆಯಬೇಕು. ರಾಜಾಪುರ ಗ್ರಾಮವು ಇನಾಂಶೋತ್ತರಂ ಜಮೀನು ಆಗಿರುವುದರಿಂದ ಸಾಗುವಳಿ ಅನುಭವ ಇರುವ ರೈತರಿಗೆ ರೈತವಾರಿ ಪಟ್ಟ ಅಥವಾ ಇನಾಮ್ ಅಬಲೇಷನ್ ಕಾಯ್ದೆ ತಿದ್ದುಪಡಿ 2022ರ ಮಸೂದೆಯಲ್ಲಿ ಸಲ್ಲಿಸಿದ ಅರ್ಜಿಗಳಿಗೆ ಫಾರಂ ನಂಬರ್ 1 ಪಟ್ಟ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಆನಂದ್ ಸಿಂಗ್ ಸಾಹೇಬರು ತರಾತುರಿಯಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಕೆರೆಗಳ ಉದ್ಘಾಟನೆ ಹೆಸರಲ್ಲಿ ಒಂದು ರೈತರ ಭೂಮಿಗಳನ್ನು ತಗೊಂಡಿದ್ದಾರೆ. ಆದರೆ 1894ರ ಕಾಲಂ 28 ಭೂ ಸ್ವಾಧೀನ ಕಾಯ್ದೆ 2013 ಅಡಿಯಲ್ಲಿ ಇವತ್ತು ಯಾರೆಲ್ಲ ಭೂಮಿ ಏನಾದರೂ ರೈತರು ಕೊಡಬೇಕಾದ್ರೆ ಕಾಂಟ್ರಾಕ್ಟ್ ಏನಾದರೂ ಇವತ್ತು ಕಂಪ್ನಿ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ 80% ರೈತರು ಒಪ್ಪಿಗೆಯನ್ನು ತಗೋಬೇಕಂತಕ್ಕಂಥ ಒಂದು ಕಾನೂನು ಹೇಳ್ತಾ ಇದೆ. ಅದ್ರ ಜೊತೆಗೇನೆ ಒಂದು ವೇಳೆ ಸರ್ಕಾರ ಏನಾದರೂ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ನಾವು ಒಂದು ಖರೀದಿ ಮಾಡೋದಿದ್ರು ಕೂಡ ಅದು ಸ್ವಾಗತ ಇದ್ರು ಕೂಡ ಕನಿಷ್ಠ 20% ರೈತರು ಒಪ್ಪಿಗೆ ತಗೋಬೇಕಂತಕ್ಕಂಥದ್ದು ಕಾನೂನನ್ನ ಭೂ ಸ್ವಾಧೀನ ಕಾಯ್ದೆ ಹೇಳ್ತದೆ. ಆದ್ರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ತಕ್ಕಂಥ AC ಸಾಹೇಬರು ಯಾವುದು ಕೂಡ ನಡೆಸಿಲ್ಲ. ಮುಂದೆ ಒಂದು ನೋಟಿಸ್ ಕೊಡೋದ್ರ ಮೂಲಕ ರೈತರ ನೇರ ಖರೀದಿಗೆ ಇವತ್ತು ಕರೆದಿದ್ದಾರೆ. ನೇರ ಖರೀದಿಗೆ ಮಾಡ್ಲಿಕ್ಕೆ AC ಸಾಹೇಬ್ ಏನಾದ್ರು ಬಿಸ್ನೆಸ್ ಮಾಡಕ್ ಬಂದಾರ ಅಂತ ಹೇಳಿ ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಭೂ ಸ್ವಾಧೀನ ಅಧಿಕಾರಿ AC ಸಾಹೇಬ್ರು ಇವತ್ತೇನಾದ್ರೂ ಭೂಮಿಗಳನ್ನ ರೈತರನ್ನ ಸ್ವಾಧೀನ ಮಾಡಬೇಕಾದ್ರೆ 1:3 ಅಂತಂದೇಳಿ ಸುಪ್ರೀಂ ಕೋರ್ಟ್ನ 5 ತೀರ್ಪಿನ ಪ್ರಕಾರ ಇವತ್ತು 3 ಪಟ್ಟು ಅಂದ್ರೆ ಆ ಜಮೀನಿನ ಬೆಲೆ 1 ರಿಂದ 3 ಪಟ್ಟು ಜಾಸ್ತಿ ಕೊಟ್ಟು ಸ್ವಾಧೀನ ಮಾಡಬೇಕಾಗ್ತಕ್ಕಂಥ ಆಕ್ಟ್ ಇದೆ. ಅದ್ರ ಜೊತೆಗಿನ ಪುನರ್ವಸತಿ ಕಲ್ಪಿಸಿಕೊಡ್ಬೇಕಂತ ಕೂಡ ಭೂ ಸ್ವಾಧೀನ ಕಾಯ್ದೆ ಹೇಳ್ತದೆ. ಅದರಲ್ಲಿ SC ST ಮತ್ತು ಹಿಂದುಳಿದ ಜನರೇ ಇವತ್ತು ಏನೋ 1 ಎಕರೆ 2 ಎಕರೆ 3 ಎಕರೆ ಭೂಮಿಯನ್ನು ನಂಬ್ಕೊಂಡೇನೋ ಇವತ್ತು ಭೂಮಿಯಲ್ಲಿ ಉಳಿಮೆ ಮಾಡಿ ಇವತ್ತೆಲ್ಲರಿಗೂ ದೌತಧಾನ್ಯಗಳನ್ನ ಅಂತ ಇದ್ರು ಅಂತ ಭೂಮಿ ರೈತರನ್ನ ತಗೊಂಡಿದ್ದಾರೆ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ 100 ಎಕರೆ ಫಾರೆಸ್ಟ್ ಲ್ಯಾಂಡ್ ಅದರಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಬಹುದಾಗಿತ್ತು. ಆದ್ರೆ ರೈತರ ಭೂಮಿಗಳನ್ನ ಕಸ್ಕೊಳ್ಳೋ ಉದ್ದೇಶ ಏನಂದ್ರೆ ಇವತ್ತಿಲ್ಲಿ ಜನಾರ್ದನ್ ಅಂತಂದೇಳಿ ಕಾಂಟ್ರಾಕ್ಟರ್ಸ್ ಮೇಲೆ ಇವತ್ತು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿದ್ದಾರೆ. 3 ಲಕ್ಷ 2 ಲಕ್ಷ 5 ಲಕ್ಷ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ಇವತ್ತು ಯಾವುದೇ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಅಂತಂದೇಳಿ ಅನೇಕ ಬಾರಿ ನಮ್ಮ ರೈತರು ಸಿದ್ದರಾಮಯ್ಯ ಲೆಟರ್ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಆಫೀಸರ್ಗಳು ಮನವಿ ಪತ್ರ ಕೊಟ್ಟಿದ್ದಾರೆ. ಯಾರು ಕೂಡ ಪರಿಗಣಿಸ್ತಾ ಇಲ್ಲ. ಅಂದ್ರೆ ಇವರ ಉದ್ದೇಶ ಇಷ್ಟೇ, ರೈತರಿಗೆ ವಂಚನೆ ಮಾಡ್ತಕ್ಕಂಥ ಇಲ್ಲಿ ಆಡಳಿತ ಇದೆ. ದಯಮಾಡಿ ಇದು ಹೋಗ್ಬೇಕಂತ ಹೇಳಿ ಪ್ರಾಂತ ರೈತ ಸಂಘಟನೆ ಇವತ್ತು ಆಲ್ ಇಂಡಿಯಾ ಕಿಸಾನ್ ಸಂಯೋಜಕ ಸಂಘಟನೆ ಒತ್ತಾಯ ಮಾಡ್ತಾ ಇದೀವಿ. ನಮ್ಮ ಭೂಮಿಗೆ ಹೋಗಿದೆ, ಎಲ್ಲ ರೈತರಿಗೂ ಹೋಗಿದೆ. ಆದರೆ ಎಲ್ಲ ಕಡೆ ಮನವಿ ಕೊಟ್ಟಿವಿ. ಇದು DC ಸಾಹೇಬರಿಗೆ, ಇದು ಮುಖ್ಯಮಂತ್ರಿ ಸಂದರ್ಶನ ಕೊಟ್ಟಿವಿ. ಮತ್ತು AC ಅಕ್ನಾಲಜ್ಮೆಂಟ್ AC ಅವರಿಗೆ ಕೊಟ್ಟಿವಿ, ಜಿಲ್ಲಾಧಿಕಾರಿಗೆ ಕೊಟ್ಟಿವಿ. AC ಸಾಹೇಬ್ರಿಗೆ ಕೊಟ್ಟಿವಿ. ಇದಕ್ಕೆಲ್ಲ ಉತ್ತರ ಬಂದಿಲ್ಲ. ಏನು ಪರಿಹಾರ ಕೊಡುವ 2 ವರ್ಷ ಆಯಿತು ನಮಗೆ. ಬೆಳೆ ಪರಿಹಾರ ಇಲ್ಲ, ಏನಿಲ್ಲ. ಈ ಥರ ಆದರೆ ಅನ್ಯಾಯ ರೈತರಿಗೂ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ತಾವು ಗಮನ ತಗೊಂಡು ನಮಗೆ ಒಳ್ಳೆ ಪರಿಹಾರ ಕೊಡಿಸಿ ನಮಗೆ ಕಾಪಾಡಬೇಕಂತ ನಮ್ಮಲ್ಲಿ ಕೇಳ್ಬೋದು ಸರ್. ಹೊಸಪೇಟೆ ಚಿಗುರು ಯುವ ಬಳಗ, ಯುವ ಧ್ವನಿ, ಯುವ ಬಳಗದ ಸಹಯೋಗದಲ್ಲಿ ಗುಣಾತ್ಮಕ ಶಿಕ್ಷಣದ ಕುರಿತು ಸಂವಾದ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆರವರ ದಿನಾಚರಣೆ ಪ್ರಯುಕ್ತ ಈ ಸಂವಾದವನ್ನ ಏರ್ಪಡಿಸಲಾಗಿತ್ತು.
ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಮೂರುಗೋರಿ ಪ್ರದೇಶದಲ್ಲಿ ಚಿಗುರು ಯುವ ಬಳಗದಿಂದ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆರವರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗುಣಾತ್ಮಕ ಶಿಕ್ಷಣದ ಕುರಿತು ಸಂವಾದ ಕಾರ್ಯಕ್ರಮ ಕೈಗೊಳ್ಳಲಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಯೋಜನಾ ಅಧಿಕಾರಿಗಳು ಮಾತನಾಡಿ ಮೂಢನಂಬಿಕೆಗಳನ್ನು ಧಿಕ್ಕರಿಸಿ ಅಕ್ಷರ ಕಲಿತ ಮಹಿಳೆಯರಿಗೆ ಶಿಕ್ಷಣ ಧಾರೆ ಎರೆದ ಕೀರ್ತಿ ಸಾವಿತ್ರಿಬಾಯಿ ಫುಲೆರವರಿಗೆ ಸಲ್ಲುತ್ತದೆ ಎಂದರು. ತಂದೆ ತಾಯಿ ಎಲ್ಲ ಉತ್ತಮ ಕುಟುಂಬದವರಾದರೂ ಕೂಡ ಅವಾಗೇನಿತ್ತು ಅಂದ್ರೆ ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದರು. ಸಮಾಜದಲ್ಲಿ ಮೂಢನಂಬಿಕೆಗಳು ತುಂಬಿಕೊಂಡಿದ್ವು. ಬಾಲ್ಯ ವಿವಾಹ, ಜೀತ ಪದ್ಧತಿ, ನಂತರ ವಿಧವೆಯರು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದುವೆ ಮಾಡೋದ್ರಿಂದ ವಿಧವೆಗಳಾಗ್ತಿದ್ರು. ಆ ವಿಧವೆಯರ ಮಕ್ಕಳಿಗೆ, ಆ ವಿಧವೆಯರಿಗೆ ಒಂದು ಒಳ್ಳೆ ಸ್ಥಾನವನ್ನ ಕಲ್ಪಿಸಿಕೊಡೋದಕ್ಕೆ ಇವರು ಬಹಳ ಹೋರಾಟ ಮಾಡಿದ್ರು. ಯಾವಾಗಂದ್ರೆ ಅವರು ಹುಟ್ಟಿದ ನಂತರ 9-10ನೇ ವರ್ಷದಲ್ಲಿ 13 ವರ್ಷದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಇದು ಏನಾಯ್ತು? ಬಾಲ್ಯ ವಿವಾಹ. ಇಂಥ ವಿವಾಹಗಳನ್ನ ಮಾಡಬಾರ್ದು. ಆದರೂ ಆ ಒಂದು ಕಾಲದಲ್ಲಿ ಬಾಲ್ಯ ವಿವಾಹ ಮಾಡಿದ್ರು ಕೂಡ ಅದು ಕೇಳೋರು ಯಾರು ಇರಲಿಲ್ಲ. ಅವ್ರಿಗೆ ಯಾರಿಗೂ ವಿರೋಧಿಸಲಿಕ್ಕೂ ಆಗ್ತಾ ಇಲ್ಲ. ಸಮಾಜ ಆ ರೀತಿ ಇತ್ತು. ಈಗ ಕ್ರಮೇಣವಾಗಿ ಸಮಾಜ ಬದಲಾವಣೆ ಹೊಂದುತ್ತಾ ಬಂದಿದೆ. ನಂತರ 13 ವರ್ಷದ ಹುಡುಗನಿಗೆ ಮದುವೆ ಆದಾಗ ಇವರು ಸಾವಿತ್ರಿಬಾಯಿ ಫುಲೆ ಅವರು ಅಶಿಕ್ಷಿತರು. ಮದುವೆ ಆಗಬೇಕಾದವರಿಗೆ ಶಿಕ್ಷಣದ ಬಗ್ಗೆ ಜ್ಞಾನನೇ ಇಲ್ಲ, ಅಕ್ಷರಾಭ್ಯಾಸ ಕೂಡ ಅವರು ಮಾಡಿರಲಿಲ್ಲ. ಅವಾಗ ಅವರ ಗಂಡ ಏನ್ ಮಾಡಿದ್ರು ಅಂದ್ರೆ ಫುಲೆಯವ್ರ ಗಂಡ ಅವ್ರೇನ್ ಮಾಡಿದ್ರು ಅಂದ್ರೆ, ಮತ್ತೆ ನಾನು ನಿನಗೆ ಇಲ್ಲಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡ್ತೀನಿ, ನೀನು ಆ ವಿದ್ಯೆಯನ್ನು ಕಲಿತು ಸಮಾಜಕ್ಕೆ ಉದ್ಧಾರ ಮಾಡುವ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಅವಾಗ ಅವರೇನ್ ಮಾಡಿದ್ರು, ಮನೆಯಲ್ಲಿಯೇ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು, ಶಿಕ್ಷಣವನ್ನು ಕೊಟ್ಟರು. ಮರಾಠಿಯಲ್ಲಿ ಅವರು ತುಂಬಾ ತಜ್ಞರಾದರು. ಅವ್ರೇನ್ ಮಾಡಿದ್ರು ಅಂದ್ರೆ, ಒಂದು ತಮ್ಮ ಇದರಲ್ಲೇ ಬಿಡೆ ಅಂತ ವಾಡಿ, ಆ ವಾಡಿ ಅಂದ್ರೆ ಒಂದೊಂದು ಏರಿಯಾ ಇರುತ್ತಲ್ಲ, ವಾಡಿ ಅಂತಾರೆ ಕಡೆಗೆ. ಇವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಹುಟ್ಟಿದವರು. ಅಲ್ಲಿ ಮರಾಠಿನೇ ಜಾಸ್ತಿ. ಆ ಮರಾಠಿಯಲ್ಲಿ ಅವರು ತುಂಬಾ ತಜ್ಞರಾದರು, ಬುದ್ಧಿವಂತರಾದರು. ಹಾಗೂ ಸಮಾಜದಲ್ಲಿ ಏನೇನು ಕೆಟ್ಟ ಕೆಟ್ಟ ಘಟನೆಗಳು ನಡೀತಾ ಇದ್ದಾರೆ ಅಂದ್ರೆ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡೋದು, ಮೂಢನಂಬಿಕೆ, ನಂತರ ವಿಧವೆಯರಾದ ಅವರಿಗೆ ಕೇಶ ಮುಂಡನ ಮಾಡೋದು, ಇಂಥವೆಲ್ಲ ನಡೀತಾ ಇದ್ದದ್ದು ನೋಡಿ ರೋಸೋಗ್ಬಿಟ್ರು. ಅವ್ರೇನ್ ಮಾಡಿದ್ರು ಅಂದ್ರೆ, ತಮ್ಮದೇ ಒಂದು ಜಾಗದಲ್ಲಿ ಒಂದು ಕನ್ಯಾ ಪಾಠಶಾಲೆ ಅಂತ ಓಪನ್ ಮಾಡಿದ್ರು. ಅವ್ರ ಪತಿಯವರಿಗೆ ಸಪೋರ್ಟ್ ಆಗಿ ನಿಂತು ಕನ್ಯಾ ಪಾಠಶಾಲೆ ಮಾಡಿದಾಗ ಬರೀ 6 ಮಕ್ಕಳು, ಎಷ್ಟು ಮಕ್ಕಳು? 6 ಮಕ್ಕಳಿಂದ ಅವರು ಪಾಠಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಆಗ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಒಂದು ವಿದ್ಯೆಯನ್ನು ಕಲಿಸ್ತಾ ಹೋದ್ರು. ನಂತರ ಸಮಾಜದಲ್ಲಿ ವಂಚಿತರಾದಂತ ವಿದ್ಯೆಯಿಂದಾಗ್ಲಿ, ಸಮಾಜದ ಒಂದು ಸವಲತ್ತುಗಳಿಂದ ವಂಚಿತರಾದಂತವರನ್ನೆಲ್ಲ ತಮ್ಮ ಬಳಿ ಕರ್ಕೊಂಡು ಅವರಿಗೆ ಪಾಠ ಪ್ರವಚನ ಮಾಡಿದ್ರು, ವಿದ್ಯೆಯನ್ನ ಕೊಟ್ಟರು. ಬಳಿಕ ಸಂಪನ್ಮೂಲ ವ್ಯಕ್ತಿಗಳಿಂದ ಗುಣಾತ್ಮಕ ಶಿಕ್ಷಣ ಕುರಿತಾಗಿ ಸಂವಾದ ನಡೆಸಿಕೊಟ್ಟರು. ಜೀವನ ಚರಿತ್ರೆಯ ಒಂದು ಸಾಧನೆ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಾಗಿದೆ. ಸುಧಾಮೂರ್ತಿ ಅವರ ಸಾಧನೆ ನಮಗೆ ಒಂದು ಸಾಧನೆ ಗೊತ್ತಿದೆ. ನಮಗೆ ಅವರು ಇಂಜಿನಿಯರಿಂಗ್ ಗ್ರಾಜುಯೇಟ್ ಅವರು. ಶಿ ಇಸ್ ದಿ ಓನ್ಲಿ ಗರ್ಲ್ ಇನ್ ದಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್. ಆಯ್ತಾ? ಅವಳು ಗರ್ಲ್ ಸ್ಟೂಡೆಂಟ್ ಅಂದ್ರೆ ಶಿ ಇಸ್ ದಿ ಓನ್ಲಿ ಒನ್ ಗರ್ಲ್ ಸ್ಟೂಡೆಂಟ್ ಇನ್ ದಿ ಹೋಲ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ಆಯ್ತಾ? ಇಂಜಿನಿಯರಿಂಗ್ ಕಾಲೇಜ್ ಅವರು ಒಬ್ಬರೇ ಮಾತ್ರ ಇದ್ದಿದ್ದು ಹೆಣ್ಮಕ್ಳು ಅಂತಂದ್ರೆ. ಇನ್ನು ಆಳಿದಲ್ಲಿ ಎಲ್ಲ ಗಂಡು ಮಕ್ಕಳೇ ಇದ್ದರು. ಅವರು ಕೂಡ ಸಾಧನೆ ಇದೆ. ಇವತ್ತಿನ ದಿನ ಅವರು ಗಣ್ಯ ವ್ಯಕ್ತಿಗಳಾಗಿದ್ದಾರೆ, ಗಣ್ಯ ಸ್ಥಾನದಲ್ಲಿದ್ದಾರೆ. ಸಾಕಷ್ಟು ಸಂಸ್ಥೆಗಳಿಗೆ ದಾನ ಧರ್ಮ ಅವೆಲ್ಲ ಮಾಡ್ತಾ ಇದ್ದಾರೆ. ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಏನ್ರಿ ಗೊತ್ತಿದೆ ಇಲ್ಲ ಹೇಳ್ಬೇಡಿ, ಗೊತ್ತಿಲ್ಲ.
ಮಾಡ್ತಾ ಇದ್ದಾರೆ. ಓಕೆ, ನೀವೇನಾದ್ರೂ ಸಾಧನೆ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು. ಒಂದು ಚಾಲೆಂಜಿಂಗ್ ಸ್ಪಿರಿಟ್ ತಗೋಬೇಕು. ನೀವು ಚಾಲೆಂಜಿಂಗ್ ಸ್ಪಿರಿಟ್ ತಗೋಬೇಕು. ಅದು ತಗೊಳ್ಳದೆ ದಿನ ನೀವೇನು ಲೈಫ್ನಲ್ಲಿ ಚಾಲೆಂಜ್ ಮಾಡೋಕ್ಕೆ ಆಗೋದಿಲ್ಲ. ತ್ಯಾಗರಾಜ್ ಅವರು ಹೇಳ್ತಾರೆ, ಸಾಧಿಸವೇ ಮನಸ್ಸ ಅಂತಾರೆ. ಅವ್ರು ಕೊನೆ ಪದ್ಯದ ಹೊರಗೆ ಸಾಧಿಸವೇ ಅಂದ್ರೆ ಏನು? ಅಚೀವ್ ಟಿಲ್ ದಿ ಎಂಡ್. ಬಳಿಕ ಸಾವಿತ್ರಿಬಾಯಿ ಫುಲೆ ಸಂಘಟನೆಯ ಸಂಚಾಲಕಿ ಮಾತನಾಡಿ, ಅಂದು ಸಾವಿತ್ರಿಬಾಯಿ ಫುಲೆರವರ ಶ್ರಮದಿಂದಾಗಿ ಇಂದು ಮಹಿಳೆಯರು ಇಂತಹ ವೇದಿಕೆಯಲ್ಲಿ ಮಾತನಾಡಲು ಸಾಧ್ಯವಾಗಿದೆ ಎಂದರು. ಅವತ್ತು ಸಾವಿತ್ರಿಬಾಯಿ ಫುಲೆ ಅಂತವರು ಸಂಘರ್ಷ ಮಾಡಿರೋ ಕಾರಣಕ್ಕೆ ಒಂದು ಕಾಲೇಜಲ್ಲಿ ಒಂದೇ ಹುಡುಗಿ ಇಂಜಿನಿಯರಿಂಗ್ ಹೋಗಕ್ ಸಾಧ್ಯ ಆಗಿದೆ, ಒಂದೇ ಕಾಲೇಜಲ್ಲಿ ಒಂದೇ MBBS ಹುಡುಗಿ, ಮತ್ತೆ ಇಲ್ಲಿರುವಂತ ಟೀಚರ್ಸ್, ಇಲ್ಲಿರುವಂತ ಎಲ್ಲರೂ ಕೂಡ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಮಾತಾಡಕ್ ಸಾಧ್ಯ ಆಗಿದೆ. ಜೊತೆಗೆ ಅಂತವರು ಕೂಡ ಅಥವಾ ಕಟಾನಂಜಪ್ಪ ಅಂತವರು ಕೂಡ ಸಮುದಾಯಕ್ಕೋಸ್ಕರ ನಮ್ಮ ಆಸ್ತಿಗಳನ್ನ ಹಂಚಬೇಕು ಅನ್ನುವಂತ ಯೋಚನೆಗಳು ಬಂದಿದ್ದು ಅವತ್ತಿನ ಕಾಲದ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ ಅಂತವ್ರು ಮಾಡಿರೋ ಕಾರಣಕ್ಕೆ ತುಂಬಾ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ. ಅವರೆಲ್ಲ ಪ್ರೇರಣೆ. ಸಾವಿತ್ರಿಬಾಯಿ ಫುಲೆ ನಮ್ಗೆಲ್ರಿಗೂ, ನಾವು ಇಲ್ಲಿ ಕೂತಿರುವಂತ ಎಲ್ಲ ಗಂಡು ಮಕ್ಕಳು ಜ್ಯೋತಿಬಾಯಿ ಫುಲೆ ಆಗ್ಬೇಕು. ಯಾಕೆ ಆಗ್ತೀರಾ ನೀವು ಜ್ಯೋತಿಬಾಯಿ ಫುಲೆ? ಯಾಕಾಗ್ತೀರಾ ಜ್ಯೋತಿಬಾಯಿ ಫುಲೆ? ಸೊ ನಾವು ಬರೀ ಸಾವಿತ್ರಿಬಾಯಿ ಫುಲೆನ ಅವ್ರನ್ನ ಕಟ್ಟಿ ಅಂತ ಸಮುದಾಯದ ಪರ ನಿಲ್ಲಿಸಿದವರು ಜ್ಯೋತಿಬಾಯಿ, ಅವರ ಹಸ್ಬೆಂಡ್, ಅವರ ಗಂಡ ಜ್ಯೋತಿಬಾಯಿ ಫುಲೆ. ಸೊ ನಾವೆಲ್ಲರೂ ಹುಡುಗರು ಜ್ಯೋತಿಬಾಯಿ ಫುಲೆ ಅಂತ ಪ್ರೇರಣೆ ಕೊಡುವಂತ ಸಂಗಾತಿಗಳನ್ನ ನಾವು, ನಮ್ಮ ತಂಗಿಯರನ್ನ ಅಥವಾ ನಮ್ಮ ಅಕ್ಕಂದ್ರನ್ನ, ನನ್ನ ತಾಯಿನ, ನನ್ನ ಜೀವನದಲ್ಲಿ ಬರುವಂತ ನಿಮ್ಮ ಹೆಂಡತಿಯರನ್ನ, ಸಂಗಾತಿಗಳನ್ನ ಕೂಡ ನಾವು ಜೊತೆ ನಿಲ್ಲಿಸುವಂತದ್ದು ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಜ್ಯೋತಿಬಾಯಿ ಫುಲೆನ ಯಾಕಂದ್ರೆ ನಮ್ಗೆ ಸಾವಿತ್ರಿಬಾಯಿ ಫುಲೆ ಅಂತವ್ರನ್ನ ಈ ಸಮುದಾಯಕ್ಕೆ ಕೊಟ್ಟು ಆ ಅರಿವನ್ನ ವಿಸ್ತರಿಸಿದವರು ಜ್ಯೋತಿಬಾಯಿ ಫುಲೆ. ಸೊ ಇಬ್ಬರು ನಾವು ನೆನೆಸ್ಕೊಳ್ತಾ, ಸೊ ಅದು ನಮ್ಗೆಲ್ಲ ನೆನಪಿಗೆ ಇರ್ಬೇಕು ಅನ್ನೋ ಕಾರಣಕ್ಕೆ ಸಾವಿತ್ರಿಬಾಯಿ ಫುಲೆನ ನೆನೆಸ್ಕೋಬೇಕು. ಇಲ್ಲಾಂದ್ರೆ ಬರೀ ಶ್ರೀಮಂತರ ವರ್ಗಗಳು ಮಾತ್ರ ಶಾಲೆಯಲ್ಲಿ ಕಾಣಕ್ ಸಾಧ್ಯ ಆಗಿತ್ತು. ಆದ್ರೆ ತಳ ಸಮುದಾಯದ SC, ST, OBC, ಅಲ್ಪಸಂಖ್ಯಾತ, ಬೇರೆ ಎಲ್ಲ ಸಮುದಾಯದ ಮಕ್ಕಳು ಶಾಲೆಗಳಲ್ಲಿ ಕಾಣಕ್ ಸಾಧ್ಯ ಆಯಿತು. ಸಾವಿತ್ರಿಬಾಯಿ ಫುಲೆ ಅವರ ಯೋಚನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಥವಾ ಆ ತರದ ಸುಮಾರು ಜನ ಜೀವಪರ್ಯ ಆಲೋಚನೆ ಮಾಡುವಂತ ಎಲ್ಲಾ ವ್ಯಕ್ತಿಗಳಿಗೆ ಅನಿಸಿರೋ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸಾಧ್ಯ ಇದೆ. ಮತ್ತೆ ಬಾಬಾ ಸಾಹೇಬರು ನಮ್ಗೆ ಒಂದು ಕೊಟ್ಟಿರುವಂತ ದೊಡ್ಡ ಸಂವಿಧಾನ ಏನಿದೆಯಲ್ಲ, ಆ ಸಂವಿಧಾನಕ್ಕೆ ನಾವು ಚಿರಋಣಿ ಆಗ್ಬೇಕು. ಫಸ್ಟ್ ಆ ನಮ್ಮ ಸಂವಿಧಾನ ನಮಗೆ ತುಂಬಾ ದೊಡ್ಡ ಹೆಮ್ಮೆ. ಸಾವಿತ್ರಿಬಾಯಿ ಫುಲೆ ಕಟ್ಕೊಟ್ಟಿರುವಂತ ಒಂದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಂತ ಹೇಳಿಲ್ಲ ಅವರು, ಅದರಲ್ಲೂ ಯಾಕಂದ್ರೆ ಕೆಲವೊಂದು ವರ್ಗಗಳಿಗೆ ಮಾತ್ರ ಶಿಕ್ಷಣ ಇತ್ತು ಅವಾಗ. ಅದರಲ್ಲೂ ಆವಾಗ ಮೇಲ್ವರ್ಗದ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣಕ್ಕೆ ತೆರ್ಕೊಂಡಿರ್ಲಿಲ್ಲ ಆ ಸಂದರ್ಭದಲ್ಲಿ. ಅಂತದ್ರಲ್ಲಿ ತಳಜಾತಿಯ ತುಂಬಾ ಬಡ ಹಿನ್ನೆಲೆಯ ಹೆಣ್ಣು ಮಕ್ಕಳು ಕೂಡ ಶಾಲೆಗಳಲ್ಲಿ ಬರ್ಬೇಕು ಅಂದ್ರೆ ಅವ್ರಿಗೆ ಶಿಕ್ಷಣ ಇರ್ಬೇಕು. ಶಿಕ್ಷಣದಿಂದನೇ ನಾವು ನಮ್ಮ ಅರಿವನ್ನ ವಿಸ್ತರಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ ಅಂತ ಹೇಳಿರೋರು. ಜೊತೆಗೆ ಹಿಂದುಳಿದವ್ರಿಗೂ ಕೂಡ ಸಮಾನತೆಯನ್ನ ಬರ್ಬೇಕು ಅಂತ ಹೇಳಿರೋರು. ವಿಧವೆಯರಿದ್ರು ಕೂಡ ಅವ್ರಿಗೂ ಬದುಕುವ ಸ್ವಾತಂತ್ರ್ಯ ಇದೆ ಈ ನೆಲದ ಮೇಲೆ ಅಂತ ಹೇಳಿ. ಯಾಕಂದ್ರೆ ಆವತ್ತಿನ ಕಾಲದಲ್ಲಿ ವಿಧವೆಯರನ್ನ ನೋಡುವಂತ ದೃಷ್ಟಿಕೋನ ಬೇರೆ ಸಂದರ್ಭದಲ್ಲಿ ಇತ್ತು. ಸೊ ಅವೆಲ್ಲವೂ ಕೂಡ ನಮ್ಗೆ ಮತ್ತೆ ಹೆಚ್ಚು ಈ ತರ ಕಾರ್ಯಕ್ರಮಗಳಷ್ಟೇ ನಾವು ಸೀಮಿತ ಆಗ್ಬಾರ್ದು. ನಮ್ಮ ಯುವ ಧ್ವನಿಯವರು ಬರೀ ಕಾರ್ಯಕ್ರಮ ಅಷ್ಟೇ ಮಾಡಲ್ಲ, ನಾವು ಇದನ್ನ ಓದ್ತೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಸಾವಿತ್ರಿಬಾಯಿ ಫುಲೆರವರ ದಿನಾಚರಣೆ ನಿಮಿತ್ತ ನಡೆದ ಸಂವಾದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.